ಅತ್ಯದ್ಭುತವಾದ ಕೆಲಸವನ್ನ ಮಾಡ್ತಕ್ಕಂತ ಶ್ರೀ 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 ಡಾಕ್ಟರ್ ಶ್ರೀ ನಿಶ್ಚಲತ ಸ್ವಾಮೀಜಿ ಅವರಿಗೆ ಪೀಠಾಧ್ಯಕ್ಷರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರು ನಾವು ಎಲ್ಲರೂ ಅಂದುಕೊಂಡಿರುವಂತೆ ಕಣ್ಣಾರೆ ಕಂಡಿರುವಂತೆ ಆ ಮಠವನ್ನ ಅತ್ಯದ್ಭುತವಾಗಿ ಬೆಳಲಿಕ್ಕೆ ಅವರ ಕೈಂಕರ್ಯ, ಅವರ ಸೇವೆ, ಅವರ ಪ್ರೀತಿ, ಅವರ ಕರುಣೆ, ಅವರ ಮಮತೆ, ಅವರ ದಯ, ಅವರ ವಾತ್ಸಲ್ಯ ಅತ್ಯದ್ಭುತವಾಗಿ ಬೆಳೀತಾರೆ. ಆ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನದ ಮಠವನ್ನ ಪೀಠಾಧ್ಯಕ್ಷರಾಗಿ ಇಡೀ ರಾಷ್ಟ್ರ ಅಲ್ಲ ಪ್ರಪಂಚ ಮಟ್ಟಕ್ಕೆ ಕೊಂಡೊಯ್ಯುವಂತ ಕೆಲಸವನ್ನ ಅವರು ಮಾಡ್ತಾರೆ. ಹಾಗಾಗಿ ಅವರು ಮಾಡುವಂತ ಸ್ವಾಮೀಜಿಗಳಿಗೆ ಗೌರವ ಸಮರ್ಪಣೆಯನ್ನ ಮಾಡ್ಬೇಕು ಅಂತ ಅಂದ್ರೆ ನೀವೆಲ್ಲರೂ ಇನ್ನೇನು ಸ್ವಲ್ಪ ಹೊತ್ತು ಇದ್ದು ಉಪಸ್ಥಿತಿ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಕೋರ್ತಾ ಅವ್ರಿಗೆ ಗೌರವ ಸಮರ್ಪಣೆಯನ್ನ ಬೆಳಗೋದ್ರ ಮೂಲಕ ಉದ್ಘಾಟನೆ ಮಾಡ್ಕೊಟ್ಟಂತ ಶ್ರೀಯುತ ಡಾಕ್ಟರ್ ಜಯಪ್ರಕಾಶ್ ಮಾಡಿ ಎಲ್ಲರೂ
ಶ್ರೀ 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 ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೀತಾ ಇದೆ. ಶ್ರೀಯುತರಿಗೆ ಅವರ ಕುಟುಂಬಕ್ಕೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಕೆರೆಯು ನಿಲ್ಲಲು ಕೋಡಿ ಬೇಕು, ಸಿರಿಯು ನಿಲ್ಲಲು ದಾನ ಬೇಕು ಎನ್ನುವ ಹಾಗೆ ಅವರ ಕುಟುಂಬದವರು ಇನ್ನೂ ಹೆಚ್ಚು ದಾನವನ್ನ ಮಾಡಲಿ, ದೇವರು ಅವರಿಗೆ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಮ್ಮ ತಾಲೂಕಿನ ಕೀರ್ತಿ ಪತಾಕೆಯನ್ನ ವಿಶ್ವದ ಉದ್ದಗಲಕ್ಕೂ ಬೆಳೆಸಿ ವಿಶ್ವ ಒಕ್ಕಲಿಗರ ಸ್ವಲ್ಪ ಗೈಡ್ ಮಾಡಿ ಬರೋದು ಕೈ ಫೋನ್ ತೆಗೀರಿ ಅದು ಸ್ವಲ್ಪ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂತ ಶಿವರಾಮಗೌಡ ಅವರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕು. ಈಗ ನಂತರ ಅವರ ಗೌರವ ಸಮರ್ಪಣೆ. 10 ನಿಮಿಷ ನಿಶ್ಶಬ್ದವಾಗಿರಬೇಕು. ಒಂದು ಮಾತಿದೆ, ಮೌನದಲ್ಲಿ ಶಾಂತಿ. ನಿಶ್ಚಿತವಾಗಿ ಸಿಕ್ಕದಂತ ಒಂದು ಭಾಗ್ಯ ಇದು ನನಗೆ. ಉದ್ಘಾಟನೆ ಮಾಡಬೇಕಾಗಿರ್ತಕ್ಕಂಥ ಸಂತೋಷಕ್ಕೆ ದೇವರು ಬರಲಿಲ್ಲ, ಹಾಗಾಗಿ ನೀವೇ ಉದ್ಘಾಟನೆ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಯಾಕೆ ಕೇಳಿದ್ರು ಗೊತ್ತಿಲ್ಲ ನನಗೆ. ಅಂತೂ ಒಂದು ಪೂಜ್ಯ ಸ್ವಾಮೀಜಿ ದ್ವಯರ ಒಂದು ಆಶೀರ್ವಾದದಿಂದ ನನಗೆ ಇದೊಂದು ಅವಕಾಶ ಸಿಕ್ಕಿದೆ. ಅದೊಂದು ಪುಣ್ಯ ವಿಶೇಷ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ಕೇಂದ್ರ ಬಿಂದುವಾಗಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸಿ, ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಯುವ ಮಿತ್ರರಾದಂಥ ಸನ್ಮಾನ್ಯ ಎಸ್ ಟಿ ಮಂಜಿಯವರನ್ನು